NDA ಮೈತ್ರಿ ಎಲ್ಲ ಕಡೆ ಮುಂದುವರಿತಾ ಇದೆ ಸರ್. ಈಗ ಮುಂದೆ ಏನಾದರೂ ZPTP ಎಲೆಕ್ಷನ್ ಬಂದಾಗಲೂ ಕೂಡ ಇದು ಮುಂದುವರಿಯುತ್ತೆ ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳು ಇದೆ. ಆದರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಕಾರ್ಯಕರ್ತರು ಮತ್ತು ನಾಯಕರು ಎಲ್ಲರ ನಡುವೆನೂ ಒಂದು ರೀತಿಯಾದಂಥ ಏನು ವೈಮನಸ್ಸು, ಬೇಜಾರು ಎಲ್ಲವೂ ಕೂಡ ಇದೆ. ಇದು ಸರಿಯಾಗಿಲ್ಲ ಅನ್ನುವಂಥದ್ದು. ಸರಿ ಆಗುತ್ತಾ ಮುಂದಿನ ದಿನಗಳಲ್ಲಿ ಏನು ಹೇಳ್ತೀರಾ? ನಮ್ಮಲ್ಲಿ ನಮ್ಮ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಈಗಾಗಲೇ ನೀವೇ ನೋಡಿದಿರಿ, ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು, ದೇವೇಗೌಡರೇ ನಮ್ಮ ಅಭ್ಯರ್ಥಿ ಆದರು. ಆವಾಗ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ವಿ. ನಂತರ ಈಗ ಬಂದಂಥ ಲೋಕಸಭಾ ಚುನಾವಣೆಯಲ್ಲಿ BJP ಜೊತೆ ಹೊಂದಾಣಿಕೆ ಆಯಿತು. BJP ಅಭ್ಯರ್ಥಿ ಸೋಮಣ್ಣವ್ರ ಪರವಾಗಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಸುಮಾರು 6,000ಕ್ಕಿಂತ ಹೆಚ್ಚು ಲೀಡನ್ನು ಕೊಟ್ಟರು ನಮ್ಮ ಕ್ಷೇತ್ರದಲ್ಲಿ. ಖಂಡಿತ ನಾವು ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ತೇವೆ. ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದ್ರ ಪರವಾಗಿ ನಾವೆಲ್ಲ ನಿಲ್ತೇವೆ. ಮುಂದೆನೂ ಕೂಡ ಅಷ್ಟೇ ಇಲ್ಲ, ಏನು ZPTP ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಯಾವುದೇ ಚುನಾವಣೆ ಬರಲಿ, ಪಕ್ಷ ಯಾವ ಥರ ಹೊಂದಾಣಿಕೆ ತೀರ್ಮಾನ ಹೇಳ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ರಾಜಕೀಯ ನಾಯಕರ ನಡುವೆ ಕೂಡ ಯಾವುದೇ ವೈಮನಸ್ಸು ಇರಲ್ಲ. ನಾನು ಪಕ್ಷ ತೀರ್ಮಾನ ಏನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ, ಇಲ್ಲ ವೈಯಕ್ತಿಕವಾಗಿ ಹೋಗ್ಬೇಕು ಅಂತ ತೀರ್ಮಾನ ಕೊಡ್ತದೋ ಅದಕ್ಕೆ ಬದ್ಧವಾಗಿ ನಾವು ಖಂಡಿತ ನಡ್ಕೋತೇವೆ. ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವತ್ತೂ ಕೂಡ ನಡ್ಕೊಳ್ಳಲ್ಲ. ಸರಿ, ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು CB ಸುರೇಶ್ ಬಾಬು ಅವರು ಹೇಳ್ತಿರುವಂಥ ಮಾತು. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ವಿಚಾರದಲ್ಲಿ ನಾವು ಎಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡ್ತೀವಿ. ನಾವು ತುಮಕೂರಿನ ಜನರ ಪರವಾಗಿ, ಜಲದ ಪರವಾಗಿ ಇದ್ದೇ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಸುರೇಶ್ ಬಾಬು ಅವರು ಕೊಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಂಜು ಜೊತೆ ಹರ್ಷ ಸಿಸಿ, ಪ್ರಜಾಶಕ್ತಿ TV, ಚಿಕ್ಕನಾಯಕನಹಳ್ಳಿ.